ಹಾಯ್ ಫ್ರೆಂಡ್ಸ್, ನೋಡಿ ಇದೊಂದು ಸ್ಯಾಮ್ಸಂಗು ಇನ್ವರ್ಟರ್ ಮಾಡಲು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್. ಇದು ನೋಡಿ ಯಾವ ಥರ ಇನ್ಬ್ಯಾಲೆನ್ಸಿಂಗಲ್ಲಿ ಓಡ್ತಾ ಇದೆ ನೋಡಿ. ಈ ಗ್ಯಾಪಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಯಾವ ಥರ ಓಡ್ತಾ ಇದೆ ಅಂದರೆ ಇನ್ಬ್ಯಾಲೆನ್ಸಿಂಗಲ್ಲಿ ಓಡ್ತಾ ಇದೆ. ಸ್ಯಾಮ್ಸಂಗ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದು ಇನ್ವರ್ಟರ್ ಮಾಡಲ್ಲು. ನೋಡಿ ಅದನ್ನೆಲ್ಲ ನೋಡಿದ್ರೆ ನೋಡಿ ಇನ್ಬ್ಯಾಲೆನ್ಸಿಂಗಲ್ಲಿ ಓಡ್ತಾ ಇದೆ. ಇದು ಅಂದರೆ ಬ್ರಾಕೆಟ್ ಕಟ್ಟಾಗ್ಬಿಟ್ಟಿದೆ, ಅಂದರೆ ಸ್ಪೈಡರ್ ಕಟ್ಟಾಗ್ಬಿಟ್ಟಿದೆ. ಆ ವಾಷಿಂಗ್ ಮಿಷಿನ್ದು ಸ್ಪೈಡರ್ ಕಟ್ಟಾಗ್ಬಿಟ್ಟಿದೆ. ನೋಡಿ ಅದನ್ನು ಡ್ರಮ್ ತೊಗೊಂಬಂದು ನಮ್ಮ ಶಾಪ್ ಹತ್ರ ಬಿಚ್ಚಿ ನೋಡಿದೆ ನಾನು. ನೋಡಿ ಯಾವ ಥರ ಆಗಿದೆ ಅಂತಂದರೆ ನೋಡಿ ಆ ಗ್ಯಾಪಲ್ಲಿ ನೋಡಿ, ಆ ಗ್ಯಾಪಲ್ಲಿ ಕಟ್ಟಾಗ್ಬಿಟ್ಟಿದೆ ನೋಡಿ ಅಲ್ಲಿ ಒಳಗಡೆ. ಇದೇನೆ ಸ್ಪೈಡ್ರ್ ಅಂತ ಕರೀತಾರೆ ಇದಕ್ಕೆ. ಈ ಸ್ಪೈಡ್ರ್ ಹೋಗಿರೋದಕ್ಕೇ ಆ ಡ್ರಮ್ ಏನಾಗಿದೆ ಅಂದರೆ ಇನ್ಬ್ಯಾಲೆನ್ಸಿಂಗಲ್ಲಿ ಓಡ್ತಾ ಇರುತ್ತೆ. ಲಾಸ್ಟ್ ಸ್ಪಿನ್ನಿಂಗ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಟ 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 ಸೌಂಡ್ ಬರ್ತಾ ಇರುತ್ತೆ. ನೋಡಿ ಇದೆ ನೋಡಿ ಯಾವ ಥರ ಆಗಿದೆ ನೋಡಿ. ತುಂಬಾ ಗಲೀಜಿದೆ, ಅಂದರೆ ಸ್ವಲ್ಪನೇ ಗಲೀಜಿದೆ, ಪರವಾಗಿಲ್ಲ ಕ್ಲೀನ್ ಮಾಡಿದೆ. ಇದು ಸ್ಪೈಡ್ರು ನೋಡಿ ಎಲ್ಲ ತಿಂದ್ಬಿಟ್ಟೈತೆ ನೋಡಿ. ಇದು ಈ ಸ್ಪೈಡ್ರು ಹೋಗಿರೋದಕ್ಕೇ ಆ ಇನ್ಬ್ಯಾಲೆನ್ಸಿಂಗಲ್ಲಿ ಓಡ್ತಾ ಇರುತ್ತೆ. ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ, ಜಂಪಿಂಗು ಜಾಸ್ತಿ ಆಗ್ತಾ ಇರುತ್ತೆ. ವಾಷಿಂಗ್ ಮಿಷಿನ್ನು ಒಂದು ಕಡೆ ಇರೋದಿಲ್ಲ ನೋಡಿ. ಆ ಕ್ಲೀನಿಂಗ್ ಅಂದರೆ ಆ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ನೋಡಿ ಯಾವ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ನೋಡಿ. ಯಾವ ಥರ ಎಷ್ಟು ಗಲೀಜಿತ್ತು ಇವಾಗ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಹೊಸ ಥರ ಇದೆ ನೋಡಿ. ಆ ಫೇಸ್ ಕಾಣಿಸ್ಬೇಕು ಮುಖದಲ್ಲಿ, ಆ ಮುಖ ಕಾಣಿಸ್ಬೇಕು ಆ ಟ್ಯಾಂಕಲ್ಲಿ. ಆ ಥರ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನಾನು. ಇದೇ ಸ್ಪೈಡ್ರು. ಈ ಸ್ಪೈಡ್ರನ್ನ ಹೊಸದು ಹಾಕೊಂಡು ಕೊಡ್ತಾ ಇದ್ದೀನಿ ನೋಡಿ. ಈ ಸ್ಪೈಡ್ರನ್ನ ಹೊಸದು ಹಾಕಿದ್ರೆ ನಿಮಗೆ ಮಿನಿಮಮ್ ಅಂದರೆ ಕಮ್ಮಿ ಅಂದರೆ ಒಂದು 5 ವರ್ಷ 6 ವರ್ಷ ವಾಷಿಂಗ್ ಮಿಷಿನ್ ಓಡುತ್ತೆ. ಏನು ಪ್ರಾಬ್ಲಮ್ ಬರಲ್ಲ. ಡ್ರಮ್ಮು ನೋಡಿ ಆ ಬ್ರಾಕೆಟ್ಗಳೆಲ್ಲ ಚೇಂಜ್ ಮಾಡಿ ಎಲ್ಲ ನಮ್ಮ ಶಾಪ್ ಹತ್ರನೇ ರೆಡಿ ಮಾಡ್ತಾ ಇದ್ದೀನಿ. ಈ ಡ್ರಮ್ನ ನಮ್ಮ ಶಾಪ್ ಹತ್ರ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಕಸ್ಟಮರ್ ಮನೆಗೆ ಹೋಗ್ಬಿಟ್ಟು ಈ ಡ್ರಮ್ನ ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಫಿಟ್ಟಿಂಗ್ ಮಾಡಾದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದು ನಾನು ತೋರಿಸ್ತೀನಿ ಬನ್ನಿ. ನೋಡಿ ನಾನು ಬೈಕಲ್ಲೇ ತೊಗೊಂಬಂದೆ ಕಸ್ಟಮರ್ ಮನೆಗೆ. ಇವಾಗ ರೀಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಈ ಸಸ್ಪೆನ್ಷನ್ ರಾಡನ್ನು ಹೋಗ್ಬಿಟ್ಟಿತ್ತು. ಈ ಸಸ್ಪೆನ್ಷನ್ ರಾಡನ್ನು ಹೊಸದು ಹಾಕೊಂಡು ಕೊಟ್ಬಿಟ್ಟು ನೀಟಾಗಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಕಸ್ಟಮರ್ ಇನ್ನೊಂದು 5-6 ವರ್ಷ ಟೆನ್ಷನ್ನೇ ತೊಗೊಳಂಗಿಲ್ಲ, ಆರಾಮಾಗಿ ಓಡ್ಬಿಡುತ್ತೆ ವಾಷಿಂಗ್ ಮಿಷಿನ್ನು. ನಿಮ್ಮನೇಲೂ ಏನಾದರೂ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಗಳು, ರೆಫ್ರಿಜಿರೇಟರ್ಗಳು ಮತ್ತು ಮೈಕ್ರೋವೇವ್ ಓವನ್ಗಳು ಏನಾದರೂ ರಿಪೇರಿ ಇದ್ದಲ್ಲಿ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ, ನಾನೇ ಬಂದು ನಿಮ್ಮ ಮನೆಗೆ ರಿಪೇರಿ ಮಾಡಿಕೊಡ್ತೀನಿ. ಬೆಂಗಳೂರಿನಲ್ಲಿ ಮಾತ್ರ, ಜನರಲ್ ಸರ್ವಿಸ್ ಅವೈಲಬಲ್ ಇರುವುದಿಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಓಡ್ತಾ ಇದೆ ನೋಡಿ. ನಿಮ್ಮ ಕಣ್ಮುಂದೆನೇ ನೋಡಿ. ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದಂತೂ ಮರೆಯೋಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡಿ. ನಿಮ್ಮಂಥ 4 ಜನಗಳಿಗೆ ಹೆಲ್ಪ್ ಆಗುತ್ತೆ. ಅವ್ರ ಮನೆಯಲ್ಲೂ ಏನಾದರೂ ರಿಪೇರಿ ಇದ್ದರೆ ಫೋನ್ ಮಾಡಿ ಕರೀತಾರೆ. ದಯವಿಟ್ಟು ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬೆಂಗಳೂರಲ್ಲಿ ಮಾತ್ರ ರಿಪೇರಿ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.